ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ. ಆದ್ರೆ ನೀವು ಒಂದು ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರಿ. ಅಡ್ಮಿಷನ್ ಆಯ್ತು. ಸ್ವಲ್ಪ ಹೊತ್ತು ವೇಟ್ ಮಾಡಿ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್. ಇನ್ನೇನು ಭಯ ಇಲ್ಲ. ಹಾಗಾಗಿ ನಾವಿಬ್ರು ಬಂದು ನೋಡ್ಕೊಂಡು ಹೋಗ್ತೀವಿ. ನೀವು ಅಡ್ಮಿಷನ್ ಸಂಗೀತ ಅಂದ್ರೆ ಯಾರು? ನಾನೇ. ನಿಮ್ಮ ರೂಮ್ ಅಲರ್ಟ್ ಆಗಿದೆ. ಬರ್ತೀನಿ. ಸರಿ. ಪ್ರೀತಿಯ ಅಪ್ಪ, ನಾನೊಂದು ಹಾಸ್ಟೆಲ್ಗೆ ಸೇರಿದ್ದೀನಿ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನನಗೋಸ್ಕರ ಚಿಕ್ಕಮ್ಮನ ಜೊತೆ ಜಗಳನೂ ಆಡಬೇಕಾಗಿಲ್ಲ. ನಾನು ಸಂತೋಷವಾಗಿದ್ದೀನಿ. ಮೇಡಮ್, ನಿಮ್ಮನ್ನು ಕೇಳ್ಕೊಂಡು ಯಾರು ಬಂದಿದ್ದಾರೆ? ನೀವಾ? ಬೆಳಗ್ಗೆ ಏನು ತಿಂದಿಲ್ವಲ್ಲ, ಅದಕ್ಕೆ. ಇದೆಲ್ಲ ಏನಕ್ಕೆ? ತಗೊಳ್ಳಿ, ಪರವಾಗಿಲ್ಲ. ಅಲ್ಲ ಗುರು, ಸಂಗೀತನ ಕರ್ಕೊಂಬಂದು ದೊಡ್ಡದಾಗ ಹಾಸ್ಟ್ಲಿಗೆ ಸೇರಿಸ್ಬಿಟ್ಟಿಯಲ್ಲ, ದುಡ್ಡಿಗೆ ಏನ್ ಮಾಡ್ತೀಯಾ? ನೋಡೋಣ, ಆ ದೇವ್ರು ಇದ್ದಾನೆ. ಎಲ್ಲಿದ್ದಾನೆ ದೇವ್ರು? ಕರ್ಕೊಂಬಂದು ಮನೆ ಇಟ್ಕೊಂಡಿಲ್ವ ನಾವು? ಯಾಕೆ ಕೇಳಿದೆ ಅಂದ್ರೆ, ನಾಳೆ ದುಡ್ಡುಗೋಸ್ಕರ ಕಳ್ತನ ಗೆಳ್ತನ ಶುರು ಮಾಡ್ಕೊಂಡ್ಬಿಡ್ತೀನೋ ಅಂತ. ಸಂಪಾದನೆ ಮಾಡೋಕ್ಕೆ ಸುಳ್ಳು ಮೋಸ ಮಾತ್ರ ಅಲ್ಲ, ಅದಕ್ಕೆ ನೂರಾರು ದಾರಿಗಳಿದೆ. ಅದು ನಿನ್ಗೆ ಅರ್ಥ ಆಗಲ್ಲ. ನಡಿ. ಆಟೋದನ್ನು ಕೇಳೋಣ ಬಾರೆ. ಕೇಳಿ ನಡೀರಿ. ಅಯ್ಯೋ, ರಾತ್ರಿ ಆಯ್ತು ಅಂದ್ರೆ ನೀವು ತುಂಬಾ ಗೋಳುಕಣೆ. ಹಲೋ, ಮನುಷ್ಯಂಕಿರಿ ಬರ್ತೀರಾ? ಹಿಂದೆ ಬೇರೆ ಆಟೋದನ್ನ ಕೇಳಿ. ಅವ್ರನ್ನ ಕೇಳಿದೆ, ಬರೋಲ್ಲ ಅಂದ್ರು. ತುಂಬ ಸುಸ್ತಾಗಿದೆ ಸರ್, ಆಗಲ್ಲ. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ. ಆದ್ರೆ ನೀವು ಒಂದು ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರ್, ನಾನೇ ಬರ್ತೀನಿ ರೀ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ತೀನಿ. ಇದೇನಪ್ಪ, ವಾಲ್ಮೀಕಿಗೆ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಭಕ್ತಿ? ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನನಗೋಸ್ಕರನಾ? ಇವತ್ತು ಅಮಾವಾಸ್ಯೆ. ನಿಮ್ಮ ತಾಯಿಗೆ ಎಡೆ ಇಟ್ಟು ಪೂಜೆ ಮಾಡಬೇಕಲ್ವಾ? ಅವ್ರಿಗೆ ಮಗ ಮಗಳೆಲ್ಲ ನೀವೇ ತಾನೆ. 4 ಜನಕ್ಕೆ ಅನ್ನದಾನ ಮಾಡಿ ನಿಮ್ಮ ಕರ್ತವ್ಯನ ಪೂರೈಸಬೇಕು. ಏನಾಯ್ತು? ಇದು ಚೆನ್ನಾಗಿದೆ ಅಲ್ಲ? ಹಿಡಿಸ್ತಾ? ಬೇಡ ಬೇಡ ಬೇಡ. ಯಾಕೆ? 2,000 ರೂಪಾಯಿ. ನಿಮ್ಗೆ ಇಷ್ಟ ತಾನೆ, ತಗೊಳ್ಳಿ. ಅಯ್ಯೋ ಬೇಡ, ಇದು ತುಂಬಾ ಕಾಸ್ಟ್ಲಿ. ಅಯ್ಯೋ, ಪ್ಯಾಕ್ ಮಾಡಿ. ಅರೆ, ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹಾಕಿದ್ದಾರೆ. 1 ನಿಮಿಷ ರೀ. ಅದೇನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಿರಲ್ಲ. ಥ್ಯಾಂಕ್ ಯು.
ಗಿಫ್ಟ್ ಏನ್ ಕೊಟ್ರು? ಅಯ್ಯೋ ತೋರ್ಸಂತ ಗಿಫ್ಟ್ ಇಲ್ಲ, ನಡೀರಿ. ತೋರ್ಸಿ. ಸರಿ. ಎಲ್ಲೋದ್ರೆ ಇವ್ರು ನಮ್ಮನ್ನು ಬಿಡಲ್ಲ ಅಂತಾರೆ. ಆಯ್ತಾ ನಾಕಿದ್ದು, ನಡೀರಿ. ಆಹಾ, ಜೂನಿಯರು ಸೀನಿಯರ್ ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ. ಒಬ್ರಲ್ಲ ಅಂತ ಇಬ್ಬರಿದ್ದೀರಾ. ಇನ್ಮೇಲಾದ್ರೂ ಒಳ್ಳೇದಾಗ್ಲಿ ಅಂತ